ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ನಲ್ಲಿ ನಿಮ್ಗೋಸ್ಕರ 3 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಬೆಲೆ ಏರಿಕೆ ಕಮ್ಮಿ ಆಗಿದೆ ಅಂತ ಲೆಕ್ಕ ಸಿಕ್ಕಿದ್ರೂ ಕೂಡ ಇಂಡಿಯಾದ ಜನ ಯಾಕೆ ಇನ್ನು ಬೆಲೆ ಜಾಸ್ತಿ ಆಗುತ್ತೆ ಅಂತ ಭಯ ಪಡ್ತಿದ್ದಾರೆ. ಇದಾದ್ಮೇಲೆ ಸ್ವಿಗ್ಗಿ ದುಡ್ಡು ಜಾಸ್ತಿ ಮಾಡ್ತಿದ್ರು, ಲಾಸ್ ಜಾಸ್ತಿ ಆಗ್ತಾನೆ ಇದೆ. ಇದು ಮುಂದೆ ಲಾಭ ಮಾಡುತ್ತಾ ಅಥವಾ ಇಲ್ವಾ? ಟೈಟಾನ್ ವರ್ಸಸ್ ಕಲ್ಯಾಣ್, ಇಂಡಿಯಾದ ಜ್ಯುವೆಲರಿ ಮಾರ್ಕೆಟ್ ನಲ್ಲಿ ಯಾರು ಬಾಸ್ ಆಗ್ಬೇಕು ಅಂತ ಫೈಟ್ ಮಾಡ್ತಿದ್ದಾರೆ. ಈ ಟಾಪಿಕ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡೋಣ. ಇವತ್ತು 11th ಫೆಬ್ರವರಿ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡು ಬರೋಣ. ಇಂಡಿಯಾದ ಇನ್ಫ್ಲೇಷನ್ ಖಂಡಿತವಾಗ್ಲೂ ಕಮ್ಮಿ ಆಗ್ತಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಫಾರ್ವರ್ಡ್ ಲುಕಿಂಗ್ ಸರ್ವೇನ ಮಾಡುತ್ತೆ. ಇದರಿಂದ ನಮ್ಮ ಎಕನಾಮಿ ಮುಂದೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ. ಅದರಲ್ಲಿ ಒಂದು ಬೈ ಮಂತ್ಲಿ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಸರ್ವೇಸ್ ಆಫ್ ಹೌಸ್ ಹೋಲ್ಡ್ಸ್, IESH ಅಂತ ಕರಿತೀವಿ. ಇದರಿಂದ ಇಂಡಿಯನ್ ಫ್ಯಾಮಿಲಿಗಳು ಈಗ ಇನ್ಫ್ಲೇಷನ್ ಹೇಗಿದೆ ಮತ್ತೆ ಮುಂದಿನ ಬೆಲೆಗಳು 3 ತಿಂಗಳಲ್ಲಿ ಮತ್ತೆ 1 ವರ್ಷದಲ್ಲಿ ಹೇಗೆ ಇರುತ್ತೆ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಅವರು 19 ಸಿಟೀಸ್ ನಲ್ಲಿ 6,000 ಫ್ಯಾಮಿಲಿಗಳ ಜೊತೆ ಮಾತಾಡ್ತಾರೆ. ಈ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಇನ್ಫ್ಲೇಷನ್ ಡೇಟಾಗೆ ಸರಿ ಇರಲ್ಲ, ಆದ್ರೆ ಜನ ಏನ್ ಅನ್ಕೊಳ್ತಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ. RBI ಜನವರಿ 2025ಕ್ಕೆ ಲೇಟೆಸ್ಟ್ ಸರ್ವೇನ ರಿಲೀಸ್ ಮಾಡಿದೆ. ಅದು ಏನ್ ಹೇಳುತ್ತೆ ಅಂತಂದ್ರೆ, ಫ್ಯಾಮಿಲಿಗಳು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಮೀಡಿಯನ್ 1 ಇಯರ್ ಅಹೆಡ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ 10.1% ಇತ್ತು. ನವೆಂಬರ್ 2024ರಲ್ಲಿ ಈಗ 10.2%ಗೆ ಜಾಸ್ತಿ ಆಗಿದೆ. ಶಾರ್ಟ್ ಟರ್ಮ್ ನಲ್ಲಿ 3 ತಿಂಗಳ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಕೂಡ 20 ಬೇಸಿಸ್ ಪಾಯಿಂಟ್ಸ್ BPS ಜಾಸ್ತಿಯಾಗಿ 9.3%ಗೆ ತಲುಪಿದೆ. ಊಟ ಮತ್ತೆ ಮನೆ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಇನ್ಫ್ಲೇಷನ್ ಬಗ್ಗೆ ಜಾಸ್ತಿ ಭಯ ಇದೆ. 80%ಗಿಂತ ಜಾಸ್ತಿ ಜನ ಊಟದ ಬೆಲೆ ಮತ್ತೆ ಮನೆ ಬೆಲೆ ಜಾಸ್ತಿ ಆಗುತ್ತೆ ಅಂತಾನು ಕೂಡ ಅನ್ಕೊಂಡಿದ್ದಾರೆ. ಸರ್ವೆ ಪ್ರಕಾರ ಇನ್ಫ್ಲೇಷನ್ ಕಮ್ಮಿ ಆದ್ರೂ ಪ್ರೈಸ್ ಪೆಸಿಮಿಸಂ ಜಾಸ್ತಿ ಆಗ್ತಿದೆ. ಆದ್ರೆ ಮುಖ್ಯವಾದ ವಿಷಯ ಅಂದ್ರೆ ಈಗಿರೋ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ 8.3% ಇದೆ. ಆದ್ರೆ RBI MPC ಮೀಟಿಂಗ್ ನಲ್ಲಿ ಕೊಟ್ಟಿರೋ ಒಂದು ಆಕ್ಚುಯಲ್ ಇನ್ಫ್ಲೇಷನ್ ನಂಬರು ಸುಮಾರು 6% ಇತ್ತು. ಇವರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾವು ನೋಡಿದಾಗ ರಿಯಾಲಿಟಿಗಿಂತ 33% ಜಾಸ್ತಿ ಯಾಕಿದೆ? ಇದಕ್ಕೆ ತುಂಬಾ ಎಕ್ಸ್ಪ್ಲನೇಷನ್ಸ್ ಇದೆ ಗೊತ್ತಾ. ಒಂದು ಅಂದ್ರೆ ಜನರಿಗೆ ಅವೈಲಬಿಲಿಟಿ ಹ್ಯೂರಿಸ್ಟಿಕ್ ಇರುತ್ತೆ. ರಿಸರ್ಚ್ ಪ್ರಕಾರ ಜನರು ಪದೇ ಪದೇ ಕೊಂಡುಕೊಳ್ಳುವಂತ ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಅಂತ ಅನ್ಕೊಳ್ತಾರೆ. ಊಟ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಕಡಿಮೆ ಗಮನಕ್ಕೆ ಬರುವಂತಹ ವಸ್ತುಗಳ ಬೆಲೆಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಅದೇ ಇನ್ನೊಂದ್ ಕಡೆ ಎಲೆಕ್ಟ್ರಾನಿಕ್ಸ್, ಬಟ್ಟೆ, ಅವರು ರೀಸೆಂಟ್ ಆಗಿ ಬೆಲೆ ಜಾಸ್ತಿ ಆಗಿರುವ ವಸ್ತುಗಳನ್ನ ಅಂದ್ರೆ ಈರುಳ್ಳಿ ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು, ಈ ಬೆಲೆ ಮಾತ್ರ ನೆನ್ಪಿಟ್ಕೊಳ್ತಾರೆ. ಬೇರೆ ವಸ್ತುಗಳು ಇನ್ ಕೇಸ್ ಸ್ಟೇಬಲ್ ಆಗಿರೋ ಅಥವಾ ಕಮ್ಮಿ ಆಗಿರೋ ಪ್ರೈಸಸ್ ನ ನೆನ್ಪಿಟ್ಕೊಳ್ಳೋದಿಲ್ಲ. ಜನರು ಅಫಿಷಿಯಲ್ ಇನ್ಫ್ಲೇಷನ್ ಡೇಟಾ ನೋಡೋ ಬದಲು ಎಕ್ಸ್ಟ್ರೀಮ್ ನ್ಯೂಸ್ ಅನ್ನ ನೋಡಿ ಬೆಲೆಗಳನ್ನ ಅಪ್ಡೇಟ್ ಮಾಡ್ತಾರೆ. ಅವರು ನ್ಯೂಸ್ ಹೆಡ್ಲೈನ್ಸ್ ಅನ್ನ ಮತ್ತೆ ಬಯಾಸ್ಡ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಸೋಷಿಯಲ್ ಸರ್ಕಲ್ಸ್ ನಿಂದ ಮಾಹಿತಿಯನ್ನ ತಗೊಳ್ತಾರೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ರಿಯಲ್ ನಂಬರ್ಸ್ ನಡುವೆ ಡಿಫರೆನ್ಸಸ್ ಖಂಡಿತವಾಗ್ಲೂ ಇರತ್ತೆ ಅಲ್ವಾ. ಒಂದ್ ಕಡೆ ನಾವು ನೋಡೋದಾದ್ರೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಯಾಕೆ ಮುಖ್ಯ? ಕನ್ಸ್ಯೂಮರ್ಸ್ ತಪ್ಪು ಅಂತ ಅನ್ಕೊಂಡ್ರೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಆಕ್ಚುಯಲ್ ಇನ್ಫ್ಲೇಷನ್ ಡೇಟಾ ಇದ್ರೂನು ಇನ್ಫ್ಲೇಷನ್ ಬಗ್ಗೆ ಅನಿಸಿಕೆ ತಿಳ್ಕೊಂಡು ಏನ್ ಮಾಡ್ತಾರೆ? ಅದು ಕೂಡ ಯಾಕೆ ಮುಖ್ಯ? ಇದನ್ನೆಲ್ಲ ನಾವು ನೋಡ್ತೀವಿ ಅಂತಂದ್ರೆ ಈ ಫ್ಯಾಕ್ಟ್ಸ್ ಗಳು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಫ್ಯಾಮಿಲಿ ಮತ್ತೆ ಕಂಪನಿಗಳ ಎಕ್ಸ್ಪೆಕ್ಟೇಷನ್ಸ್ ಇಂದ ಅವರ ಆಕ್ಷನ್ಸ್ ಚೇಂಜ್ ಆಗುತ್ತೆ. ಆದ್ರೆ ಅದಕ್ಕೆ ಕಾರಣ ಏನು ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ನ ಮಾನಿಟರ್ ಮಾಡೋದಕ್ಕೆ 3 ಕಾರಣಗಳಿದೆ. ಬೇಸಿಕಲಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಮತ್ತೆ ಸೇವಿಂಗ್ಸ್ ಡಿಸಿಷನ್ಸ್ ಮೇಲೆ ಪರಿಣಾಮ ಬೀಳೋದು. ಕನ್ಸ್ಯೂಮರ್ಸ್ ಫ್ಯೂಚರ್ ನಲ್ಲಿ ಜಾಸ್ತಿ ಇನ್ಫ್ಲೇಷನ್ ಇರುತ್ತೆ ಅಂತ ಅನ್ಕೊಂಡ್ರೆ ಬೆಲೆ ಜಾಸ್ತಿ ಆಗೋಕ್ಕಿಂತ ಮುಂಚೆನೆ ವಸ್ತುಗಳನ್ನ ಕೊಂಡ್ಕೊಳ್ತಾರೆ ಅಲ್ವಾ. ಇದರಿಂದ ಅಗ್ರಿಗೇಟ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿ ಇನ್ಫ್ಲೇಷನರಿ ಪ್ರೆಷರ್ಸ್ ಜಾಸ್ತಿ ಆಗತ್ತೆ. ಜನರಿಗೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಹೇಳಿದ್ರೆ ಅವರ ಸ್ಪೆಂಡಿಂಗ್ ಡಿಸಿಷನ್ ಚೇಂಜ್ ಆಗುತ್ತೆ ಅಂತ ಒಂದು ಸ್ಟಡಿನೇ ಹೇಳಿದೆ. ಬಿಸ್ನೆಸ್ ಸೆಟ್ಟಿಂಗ್ಸ್ ನಲ್ಲಿ ವೇಜ್ ಪ್ರೈಸ್ ಸ್ಪೈರಲ್ಸ್ ಬಗ್ಗೆ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು ಮತ್ತೆ ಪ್ರೈಸಿಂಗ್ ಸ್ಟ್ರಾಟಜೀಸ್ ನಲ್ಲಿ ಒಂದು ಮೇನ್ ರೋಲ್ ಮಾಡುತ್ತೆ. ಎಂಪ್ಲಾಯೀಸ್ ಫ್ಯೂಚರ್ ಅಲ್ಲಿ ಜಾಸ್ತಿ ಇನ್ಫ್ಲೇಷನ್ ಇರುತ್ತೆ ಅಂತ ಅನ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಅವರು ಜಾಸ್ತಿ ವೇಜಸ್ ಅನ್ನ ಕೇಳ್ತಾರೆ, ಅಂದ್ರೆ ಜಾಸ್ತಿ ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಬಿಸ್ನೆಸಸ್ ಏನಾಗುತ್ತೆ, ಪ್ರಾಫಿಟ್ ಮಾಡೋದಕ್ಕೆ ಗೂಡ್ಸ್ ಮತ್ತೆ ಸರ್ವಿಸಸ್ ಬೆಲೆನ ಜಾಸ್ತಿ ಮಾಡ್ತಾರೆ. ಇದರಿಂದ ವೇಜಸ್ ಮತ್ತೆ ಪ್ರೈಸಸ್ ಜಾಸ್ತಿ ಆಗುವಂತಹ ಒಂದು ಸೈಕಲ್ ಶುರು ಆಗತ್ತೆ ನೋಡಿ. ಸೆಂಟ್ರಲ್ ಬ್ಯಾಂಕ್ ಮಾನಿಟರಿ ಪಾಲಿಸಿಗೆ ಹೆಲ್ಪ್ ಮಾಡೋದು. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ನಿಜ ಆಗ್ಬೋದು, ಅದಕ್ಕೆ ಸೆಂಟ್ರಲ್ ಬ್ಯಾಂಕ್ ಆಕ್ಚುಯಲ್ ಇನ್ಫ್ಲೇಷನ್ ಮಾತ್ರ ಅಲ್ಲ, ಅದಕ್ಕೋಸ್ಕರ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ಗೆ ಸರಿಯಾಗಿ ಇಟ್ಕೊಳ್ಬೇಕು.
ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಎರಡು ವರ್ಡ್ಸ್ ಬಗ್ಗೆ ಮಾತಾಡ್ತೀನಿ. ಆಂಕರ್ಡ್ ಮತ್ತೆ ಅನ್ಆಂಕರ್ಡ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ಬೋದು. ಆಂಕರ್ಡ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುತ್ತೆ ಅಂತ ಜನರಿಗೆ ನಂಬಿಕೆ ಇರೋದು. ಬೆಲೆ ಸ್ವಲ್ಪ ದಿನ ಜಾಸ್ತಿ ಆದ್ರೂ ಕೂಡ ಅದು ಸರಿ ಹೋಗುತ್ತೆ ಅಂತ ಜನ ಅನ್ಕೊಳ್ತಾರೆ. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಅನ್ಆಂಕರ್ಡ್ ಆದ್ರೆ ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುತ್ತೆ ಅಂತ ಜನ ನಂಬೋದು ಕೂಡ ನಿಲ್ಲಿಸ್ಬಿಡ್ತಾರೆ. ಸ್ಟೇಬಲ್ ಆಗಿರೋ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಇಂದ ಸೆಂಟ್ರಲ್ ಬ್ಯಾಂಕ್ಸ್ ಎಕನಾಮಿ ಚೆನ್ನಾಗಿ ಬೆಳೆಯೋ ತರ ಒಂದು ಪಾಲಿಸಿಸ್ ಸಹ ಮಾಡಬಹುದು. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಏನಿರುತ್ತೆ ಅಲ್ವಾ, ಅದರ ಒಂದು ಇಂಟ್ರೆಸ್ಟ್ ರೇಟ್ಸ್ ನ ಜಾಸ್ತಿ ಮಾಡಿ ಎಕನಾಮಿನ ಕೂಲ್ ಡೌನ್ ಮಾಡುತ್ತೆ ಅಂತ, ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗೋದನ್ನ ತಡೆಯುತ್ತೆ ಅಂತಾನು ಕೂಡ ನಾವಿದ್ರಲ್ಲಿ ನೋಡ್ತೀವಿ ನೋಡಿ. ಸೆಂಟ್ರಲ್ ಬ್ಯಾಂಕ್ಸ್ ಜನರಿಗೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ನಂಬಿಕೆ ಇರೋ ತರ ಮಾಡೋಕೆ ನೋಡ್ತಿದೆ. ವರ್ಲ್ಡ್ ಬ್ಯಾಂಕ್ ನ ಸ್ಟಡಿ ಪ್ರಕಾರ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಡೆವಲಪ್ಡ್ ಎಕನಾಮೀಸ್ ನಲ್ಲಿ ಚೆನ್ನಾಗಿರುತ್ತೆ ಅಂತ ಅರ್ಥ. ಆದ್ರೆ ಎಮರ್ಜಿಂಗ್ ಎಕನಾಮೀಸ್ ನಲ್ಲಿ ಇದು ಖಂಡಿತವಾಗ್ಲೂ ಸರಿ ಇರಲ್ಲ. RBI ನ ಮಾನಿಟರಿ ಪಾಲಿಸಿ ಕಮಿಟಿ MPC ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದರ ಒಂದು ಇಂಟ್ರೆಸ್ಟ್ ರೇಟ್ಸ್ ನ ಡಿಸೈಡ್ ಮಾಡುವಂತಹ ಟೈಮ್ ನಲ್ಲಿ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಯೋಚನೆ ಸಹ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಕ್ಟೋಬರ್ 2024ರಲ್ಲಿ ಇನ್ಫ್ಲೇಷನ್ MPC ಮೀಟಿಂಗ್ ನಲ್ಲಿ ಒಂದು ದೊಡ್ಡ ವಿಷಯವಾಗಿತ್ತು. ಮೀಡಿಯಾಗೆ ಬೆಲೆ ಜಾಸ್ತಿ ಆಗ್ತಿದೆ ಅಂತಾನು ಕೂಡ ಚಿಂತೆ ಆಗ್ಬಿಟ್ಟಿತ್ತು ನೋಡಿ. ಆದ್ರೆ MPC ಮೆಂಬರ್ಸ್ ಇನ್ಫ್ಲೇಷನ್ ಕಂಟ್ರೋಲ್ ನಲ್ಲಿ ಇರತ್ತೆ ಅಂತ ಒಂದು ಕಾನ್ಫಿಡೆಂಟ್ ಆಗಿದ್ರು. ಯಾಕೆ ಅಂದ್ರೆ ಲೇಟೆಸ್ಟ್ ಸರ್ವೆ ನಲ್ಲಿ ಜನರ ಒಂದು ಎಕ್ಸ್ಪೆಕ್ಟೇಷನ್ ಸ್ಟೇಬಲ್ ಆಗಿತ್ತು, ಹಾಗೆ ಕಮ್ಮಿ ಕೂಡ ಆಗ್ತಿತ್ತು. ಲೆಟ್ಸ್ ಆಡ್ ಸಮ್ ಸಾಲ್ಟ್. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಅಂತ ಕೆಲವರು ಹೇಳ್ತಾರೆ ಅಲ್ವಾ. ಯಾಕೆ ಅಂದ್ರೆ RBI ಬರೀ ಇಂಡಿಯಾದ ದೊಡ್ಡ ಸಿಟಿಗಳಲ್ಲಿರುವಂತಹ 300 ಫ್ಯಾಮಿಲಿಗಳ ಜೊತೆ ಮಾತ್ರ ಮಾತಾಡತ್ತೆ. ಅದಕ್ಕೆ ಜನರ ಅನಿಸಿಕೆ ಬಗ್ಗೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ನೀವು ತಿಳ್ಕೊಳ್ಬೇಕಾಗಿರೋ ಬೇರೆ ವಿಷಯಗಳೇ ಇಲ್ಲಿದೆ ನೋಡಿ. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ಗೆ ಪ್ರೆಡಿಕ್ಟಿವ್ ಪವರ್ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳುವ ಶಕ್ತಿ ಕಮ್ಮಿ ಇರತ್ತೆ. ಫೆಡರಲ್ ರಿಸರ್ವ್ ಬ್ಯಾಂಕ್ ಆಫ್ ಕ್ಲೀವ್ಲ್ಯಾಂಡ್ ಪ್ರಕಾರ ಪ್ರೊಫೆಷನಲ್ ಎಕನಾಮಿಸ್ಟ್ ಮತ್ತೆ ಬಿಸ್ನೆಸ್ ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಫ್ಯಾಮಿಲಿಗಿಂತ ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಗಿಂತ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಪೂರ್ತಿ ಕರೆಕ್ಟ್ ಆಗಿರಲ್ಲ ಅಂತ ಅರ್ಥ. ಕನ್ಸ್ಯೂಮರ್ಸ್ ಮತ್ತೆ ಫರ್ಮ್ಸ್ ಹ್ಯೂರಿಸ್ಟಿಕ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅಥವಾ ಹಳೆ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡ್ತಾರೆ. ಅದಕ್ಕೆ ಅವರ ಎಕ್ಸ್ಪೆಕ್ಟೇಷನ್ಸ್ ನ ನೋಡಿದಾಗ ಫ್ಯೂಚರ್ಗೆ ಅಷ್ಟೊಂದು ಸರಿ ಇರೋದಿಲ್ಲ. ಎಕನಾಮಿಕ್ ಏಜೆಂಟ್ಸ್ ನಡುವೆ ಡಿಸ್ಅಗ್ರಿಮೆಂಟ್ ಇರೋದು. ಕನ್ಸ್ಯೂಮರ್ಸ್, ಬಿಸ್ನೆಸಸ್ ಮತ್ತೆ ಪಾಲಿಸಿ ಮೇಕರ್ಸ್ ನಡುವೆ ಈ ಇನ್ಫ್ಲೇಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಬೇರೆ ತರ ಇರುತ್ತೆ. ಇದರಿಂದ ಪಾಲಿಸಿಗೆ ಅಷ್ಟೊಂದು ಹೆಲ್ಪ್ ಖಂಡಿತವಾಗ್ಲೂ ಆಗೋದಿಲ್ಲ. ಬೇಸಿಕಲಿ ಯಾವ ಎಕ್ಸ್ಪೆಕ್ಟೇಷನ್ಸ್ ನ ಯೂಸ್ ಮಾಡಬೇಕು ಅಂತ ಪಾಲಿಸಿ ಮೇಕರ್ಸ್ಗೆ ಗೊತ್ತಾಗೋದೇ ಇಲ್ಲ. ಇನ್ನೊಂದ್ ಕಡೆ ಆಕ್ಚುಯಲ್ ಇನ್ಫ್ಲೇಷನ್ ಮೇಲೆ ಪ್ರಶ್ನಾರ್ಹ ಪರಿಣಾಮ ಇರುತ್ತೆ. ಅಂದ್ರೆ ಕೆಲವು ಎಕನಾಮಿಸ್ಟ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಇದ್ರ ಮೇಲೆ ಆಕ್ಚುಯಲ್ ಇನ್ಫ್ಲೇಷನ್ ಮೇಲೆ ಪರಿಣಾಮ ಬೀರೋದು ಕಮ್ಮಿ ಅಂತ ವಾದ ಮಾಡಿದ್ದಾರೆ. ಫೆಡರಲ್ ರಿಸರ್ವ್ ನ ಜೆರ್ಮಿ ರಡ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಆಕ್ಚುಯಲ್ ಇನ್ಫ್ಲೇಷನ್ ನಡುವೆ ರಿಲೇಶನ್ಶಿಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ಫ್ಲೇಷನ್ ನ ಒಂದು ರಿಯಲ್ ಎಕನಾಮಿಕ್ ಫ್ಯಾಕ್ಟರ್ಸ್ ನಿಂದ ಚೇಂಜ್ ಆಗುತ್ತೆ. ಮತ್ತೆ ಸಪ್ಲೈ ಶಾಕ್ಸ್ ಆಗಿರ್ಬೋದು, ಲೇಬರ್ ಮಾರ್ಕೆಟ್ ಕಂಡೀಷನ್ಸ್ ಆಗಿರ್ಬೋದು, ಮಾನಿಟರಿ ಪಾಲಿಸಿ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಂದ ಅಲ್ಲ ಅಂತಾನು ಕೂಡ ವಾದ ಮಾಡಿದ್ದಾರೆ ನೋಡಿ. ಸೆಂಟ್ರಲ್ ಬ್ಯಾಂಕರ್ಸ್ ಏನಾದ್ರೂ ಈ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಅವ್ರಿಗೆ ಇನ್ಫ್ಲೇಷನ್ಗೆ ಡೈರೆಕ್ಟ್ ಆಗಿ ಕಾರಣ ಆಗುವಂತಹ ವಿಷಯಗಳ ಬಗ್ಗೆ ಗಮನ ಕೊಡೋದಕ್ಕೆ ಆಗೋದೇ ಇಲ್ಲ. ನಮ್ಮ ಅಭಿಪ್ರಾಯಕ್ಕೆ ಏನಾದ್ರೂ ಬಂದ್ರೆ ಎರಡೂ ವಾದ ಸರಿ ಇದೆ ಅಂತ ಹೇಳ್ಬೋದು. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಆಕ್ಚುಯಲ್ ಇನ್ಫ್ಲೇಷನ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗೇನೆ ಈ ಮೆಟ್ರಿಕ್ ಕರೆಕ್ಟ್ ಆಗಿರೋದಿಲ್ಲ, ಮತ್ತೆ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಆದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಇದನ್ನ ಅವರ ಡಿಸಿಷನ್ಸ್ಗೆ ಯೂಸ್ ಮಾಡ್ತಾರೆ. ಬೇಸಿಕ್ಲಿ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ಅವರ ಬಿಹೇವಿಯರ್ ಡಿಪೆಂಡ್ ಆಗಿರುತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಸ್ವಿಗ್ಗಿ ದುಡ್ಡು ಯಾಕೆ ಮಾಡ್ತಿಲ್ಲ ಅಂತ ನೋಡೋಣ. ನೋಡಿ, ಸ್ವಿಗ್ಗಿ ಇತ್ತೀಚೆಗಷ್ಟೇ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ರಿಲೀಸ್ ಮಾಡಿದೆ. ಕೆಲವು ವಾರದ ಹಿಂದೆ ಝೊಮ್ಯಾಟೋದು ರಿಲೀಸ್ ಆಗಿತ್ತು. ಝೊಮ್ಯಾಟೋ ಬಗ್ಗೆ ನಾವು ಮಾತಾಡ್ತಿದ್ವಿ ಕೂಡ. ಈಗ ಕ್ವಿಕ್ ಕಾಮರ್ಸ್ ಇಂದ ಮತ್ತೆ ಕಾಂಪಿಟೇಷನ್ ಇಂದ ತೊಂದರೆ ಆಗ್ತಿದೆ ಅಂತಾನು ಕೂಡ ಹೇಳಿದ್ವಿ. ಈಗ ಸ್ವಿಗ್ಗಿ ಈ ಮಾರ್ಕೆಟ್ ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡ್ಕೊಂಡ್ ಬರೋಣ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಮೇನ್ ವಿಷಯಗಳಲ್ಲಿ ನೋಡಿದಾಗ ಸ್ವಿಗ್ಗಿ ಗ್ರೋತ್ ಚೆನ್ನಾಗಿದೆ. ಆದ್ರೆ ಕ್ವಿಕ್ ಕಾಮರ್ಸ್ಗೆ ಜಾಸ್ತಿ ಖರ್ಚು ಮಾಡ್ತಿರೋದ್ರಿಂದ ಪ್ರಾಫಿಟ್ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ಕ್ವಾರ್ಟರ್ ನಲ್ಲಿ ಸ್ವಿಗ್ಗಿನ ನೆಟ್ ಸೇಲ್ಸ್ ನ ನಾವು ನೋಡಿದಾಗ 3993 crores ತಲುಪಿದೆ. ವರ್ಷದಿಂದ ವರ್ಷಕ್ಕೆ 31% ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಹಿಂದಿನ ಕ್ವಾರ್ಟರ್ಗೆ ನಾವು ಕಂಪೇರ್ ಮಾಡಿದ್ರೆ 10.9% ಜಾಸ್ತಿ ಆಗಿದೆ. ಆದ್ರೆ ಕಂಪನಿಯ ನೆಟ್ ಲಾಸ್ 799 crores ಜಾಸ್ತಿ ಆಗಿದೆ. ಆದ್ರೆ ವರ್ಷದಿಂದ ವರ್ಷಕ್ಕೆ ನಾವು ನೋಡಿದಾಗ 39.2% ಇದೆ. ಮತ್ತೆ ಹಿಂದಿನ ಕ್ವಾರ್ಟರ್ಗೆ ನಾವು ಕಂಪೇರ್ ಮಾಡಿದ್ರೆ 27.6% ಜಾಸ್ತಿ ಆಗಿದೆ ಅಂತ ಅರ್ಥ. ಅಂದ್ರೆ ಕ್ವಿಕ್ ಕಾಮರ್ಸ್ ಆಪರೇಷನ್ಸ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮತ್ತೆ ಕಸ್ಟಮರ್ಸ್ ನ ತಗೊಳ್ಳೋದಕ್ಕೆ ತುಂಬಾ ಖರ್ಚು ಮಾಡ್ತಿರೋದ್ರಿಂದ ಲಾಸ್ ಸಹ ಜಾಸ್ತಿ ಆಗಿದೆ ನೋಡಿ.
ಅದಕ್ಕೆ ಸ್ವಿಗ್ಗಿನ ಆಪರೇಟಿಂಗ್ ಮಾರ್ಜಿನ್ ಅಂತ ಏನ್ ಕರಿತೀವಿ ಅಲ್ವಾ, ಇದು -18.17% ಕಮ್ಮಿ ಆಗಿದೆ. ಒಂದು ವರ್ಷದ ಹಿಂದೆ ನಾವು ನೋಡಿದಾಗ ಇದು -17.23% ಇತ್ತು. ಮತ್ತೆ ಹಿಂದಿನ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ -15.39% ಇತ್ತು. ಅಂದ್ರೆ ಸೇಲ್ಸ್ ಗ್ರೋತ್ ಜಾಸ್ತಿ ಇದ್ರೂ ಕೂಡ ಪ್ರಾಫಿಟಬಿಲಿಟಿಗೆ ಹೊಡ್ತಾ ಬಿದ್ದಿದೆ. ಫುಡ್ ಡೆಲಿವರಿ ಯಾವ ರೀತಿ ಇದೆ ಅಂತ ನೋಡೋಣ. ಸ್ವಿಗ್ಗಿನ ಫುಡ್ ಡೆಲಿವರಿ ಬಿಸ್ನೆಸ್ ಈ ಕ್ವಾರ್ಟರ್ ನಲ್ಲಿ ಚೆನ್ನಾಗೇನ ಬೆಳೆದಿದೆ. ಗ್ರಾಸ್ ಆರ್ಡರ್ ವ್ಯಾಲ್ಯೂ GOV ಅಂತ ಏನ್ ಕರಿತೀವಿ ಗೊತ್ತಾ, ಇದು 7,436 crores ಇದೆ. ಇದು ವರ್ಷದಿಂದ ವರ್ಷಕ್ಕೆ 19.2%, ಮತ್ತೆ ಹಿಂದಿನ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ 3.4% ಜಾಸ್ತಿ ಆಗಿದೆ. ಈ ಬಿಸ್ನೆಸ್ ನೋಡೋದಕ್ಕೆ ಸ್ಟೇಬಲ್ ಆಗಿ ಕಾಣ್ತಿದ್ರು ಕೂಡ ಒಂದು ವರ್ಷದಲ್ಲಿ ಇಷ್ಟು ಗ್ರೋತ್ ಆಗಿರೋದು ಒಂದು ದೊಡ್ಡ ವಿಷಯನೇ. ಸ್ವಿಗ್ಗಿ ಈಗ ಹೊಸ ಬಿಸ್ನೆಸ್ ನ ಕಡೆ ಜಾಸ್ತಿ ಫೋಕಸ್ ಮಾಡ್ತಿದೆ. ಕಳೆದ ತಿಂಗಳಲ್ಲಿ ನಾವು ನೋಡಿದಾಗ ಸ್ವಿಗ್ಗಿ ಬೋಲ್ಟ್ ಅನ್ನೋ ಒಂದು 10 ನಿಮಿಷದಲ್ಲಿ ಫುಡ್ ಡೆಲಿವರಿ ಮಾಡುವಂತಹ ಒಂದು ಸರ್ವಿಸ್ ನ ಶುರು ಮಾಡಿತ್ತು. ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಪ್ರಕಾರ ಬೋಲ್ಟ್ ಏನಿಲ್ಲ ಅಂದ್ರೂ ಕೂಡ 425 ಸಿಟೀಸ್ಗೆ ಜಾಸ್ತಿಯಾಗಿ ಟೋಟಲ್ ಫುಡ್ ಡೆಲಿವರಿ ವಾಲ್ಯೂಮ್ಸ್ ನಲ್ಲಿ 9% ಕಾಂಟ್ರಿಬ್ಯೂಟ್ ಮಾಡಿದೆ. ಡಿಸೆಂಬರ್ ಅಲ್ಲಿ ಇದನ್ನ ನೋಡಿದಾಗ ಬರೀ 5% ಇತ್ತು. ಡೆಲಿವರಿ ಡಿಸ್ಟೆನ್ಸಸ್ ಕಮ್ಮಿ ಇರೋದ್ರಿಂದ ಮತ್ತೆ ಊಟ ಮೊದಲೇ ರೆಡಿ ಮಾಡಿರೋದ್ರಿಂದ ಸ್ವಿಗ್ಗಿ ಮತ್ತೆ ಲಾಸ್ಟ್ ಮೈಲ್ ಡೆಲಿವರಿ ಕಾಸ್ಟ್ ನ ಕಮ್ಮಿ ಮಾಡೋದಕ್ಕೆ ನೋಡ್ತಾ ಇದೆ. ಹಾಗೆ ಬೋಲ್ಟ್ ಇಂದ ಆರ್ಡರ್ಸ್ ಏನಾದ್ರೂ ಜಾಸ್ತಿ ಆದ್ರೆ ಡೆಲಿವರಿ ಟೈಮ್ ಕಮ್ಮಿ ಮಾಡೋಕೆ ಬೇರೆ ಏನಾದ್ರೂ ಚೇಂಜ್ ಮಾಡ್ಬೇಕಾ ಅಂತಾನೂ ಕೂಡ ನೋಡ್ತಾ ಇದೆ. ಈ ಪ್ರಶ್ನೆ ಸ್ವಿಗ್ಗಿ ಮ್ಯಾನೇಜ್ಮೆಂಟ್ಗೂ ಇದೆ ಅಂತ ಕಾಣಿಸುತ್ತೆ. ಅದಕ್ಕೆ ಅವರು ಸ್ನ್ಯಾಕ್ ಅನ್ನೋ ಇನ್ನೊಂದು ಪ್ರಾಡಕ್ಟ್ ನ ಸಹ ತಗೊಂಡ್ ಬಂದಿದ್ದಾರೆ. ಥಿಯರಿ ಪ್ರಕಾರ ಸ್ನ್ಯಾಕ್ ಬೋಲ್ಟ್ ತರಾನೇ 10 ನಿಮಿಷದಲ್ಲಿ ಡೆಲಿವರಿ ಮಾಡುತ್ತೆ. ಆದ್ರೆ ಬೋಲ್ಟ್ ನಲ್ಲಿ ಸ್ವಿಗ್ಗಿ ರೆಸ್ಟೋರೆಂಟ್ ನೆಟ್ವರ್ಕ್ ಇಂದ ಸೆಲೆಕ್ಟ್ ಮಾಡಿರುವಂತಹ ಐಟಮ್ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸ್ನ್ಯಾಕ್ ನಲ್ಲಿ ಪ್ರೋಟೀನ್ ಶೇಕ್ಸ್ ಆಗಿರ್ಬೋದು, ಮತ್ತೆ ನೂಡಲ್ಸ್ ತರ ಚಿಕ್ಕ ಆರ್ಡರ್ ಸಹ ಸಿಗುತ್ತೆ. ಬೇಸಿಕಲಿ ಇದು ನಿಮ್ಮ ಆಫೀಸ್ ನಲ್ಲಿರೋ ಒಂದು ಕ್ಯಾಂಟೀನ್ ತರ ಅಂತ ಹೇಳ್ಬೋದು. ಇದು ಜೆಪ್ಟೋ ಕೆಫೆ ಮತ್ತೆ ಬ್ಲಿಂಕಿಟ್ ನ ಬಿಸ್ಟ್ರೋ ತರ ಇದೆ. ಅವರು ಸ್ವಂತ ಕಿಚನ್ ನ ಓಪನ್ ಮಾಡಿ 10 ನಿಮಿಷದಲ್ಲಿ ಊಟ ತರೋದಕ್ಕೆ ಕೂಡ ನೋಡ್ತಿದ್ದಾರೆ. ಬೇಸಿಕಲಿ ಎರಡಿಂದನೂ ಕೂಡ ಕಸ್ಟಮರ್ಸ್ ಜಾಸ್ತಿ ಆರ್ಡರ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ರೆ ಅವರ ಅಪ್ರೋಚ್ ಪೂರ್ತಿ ಬೇರೆನೇ ಇದೆ. ಸಿಇಒ ಶ್ರೀಹರ್ಷ ಮೆಜೆಟೆ ಹೇಳೋ ಪ್ರಕಾರ 2 ಮಾಡೆಲ್ಸ್ ಬೇರೆ ಬೇರೆ ಟೈಮ್ ನಲ್ಲಿ ಯೂಸ್ ಆಗುತ್ತೆ. ಅದಕ್ಕೆ ಫುಡ್ ಡೆಲಿವರಿ ಮಾರ್ಕೆಟ್ ಕೂಡ ದೊಡ್ಡದಾಗುತ್ತೆ. 10 ನಿಮಿಷದಲ್ಲಿ ಡೆಲಿವರಿ ಮಾಡೋ ಫ್ಯೂಚರ್ ಹೇಗಿರ್ಬೋದು ನೋಡಿ. ಅದು ಸ್ವಿಗ್ಗಿ ಲೈಟ್ ತರ ಆಗುತ್ತಾ, ಅಲ್ಲಿ ಚಾಯ್ಸ್ ಕಮ್ಮಿ ಇರತ್ತೆ ಆದ್ರೆ ಡೆಲಿವರಿ ಸ್ಪೀಡ್ ಆಗಿರತ್ತಾ. ಸ್ವಿಗ್ಗಿ ಒಂದು ಹೊಸ ಆಫೀಸ್ ಕ್ಯಾಂಟೀನ್ ತರ ಮಾಡೆಲ್ ಮಾಡತ್ತಾ ಅಥವಾ 2 ಇಂಡಿಪೆಂಡೆಂಟ್ ಆಗಿ ಉಳಿಯತ್ತಾ, ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಕ್ವಿಕ್ ಕಾಮರ್ಸ್ ನಾವು ನೋಡಿದಾಗ ಸ್ವಿಗ್ಗಿನ ಕ್ವಿಕ್ ಕಾಮರ್ಸ್ ಏನಿಲ್ಲ ಅಂದ್ರೂ ಕೂಡ ಆಮ್ ಇನ್ಸ್ಟಾಮಾರ್ಟ್ ಅಲ್ಲಿ 3,907 crores ಅಂದ್ರೆ ಗ್ರಾಸ್ ಆರ್ಡರ್ ವ್ಯಾಲ್ಯೂ GOV ಅಂತ ಏನ್ ಹೇಳ್ತೀವಿ ಇದನ್ನ ಮಾಡಿತ್ತು. ವರ್ಷದಿಂದ ವರ್ಷಕ್ಕೆ 88.1% ಮತ್ತೆ ಹಿಂದಿನ ಕ್ವಾರ್ಟರ್ಗೆ 15.5% ಜಾಸ್ತಿ ಆಗಿತ್ತು. ಈ ಕ್ವಾರ್ಟರ್ ನಲ್ಲಿ ಅವರು ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸ್ವಿಗ್ಗಿ ಅವರ ಸ್ಟ್ರಾಟಜಿ ಪ್ರಕಾರ ಇದು ಸ್ಟೋರ್ಸ್ ನ ಎಫಿಷಿಯನ್ಸಿ ಜಾಸ್ತಿ ಮಾಡೋದು ಮತ್ತೆ ಜಾಸ್ತಿ ಪ್ರಾಡಕ್ಟ್ಸ್ ಕೊಟ್ಟು AOV ಜಾಸ್ತಿ ಮಾಡುತ್ತೆ. ಇನ್ಸ್ಟಾಮಾರ್ಟ್ ನ ಆವರೇಜ್ ಆರ್ಡರ್ ವ್ಯಾಲ್ಯೂ ಈಗ ಒಂದು 534 ರೂಪಾಯಿಯಲ್ಲಿದೆ ಅಂತ ಹೇಳ್ಬೋದು. ಕಳೆದ ವರ್ಷಕ್ಕಿಂತ 14% ಜಾಸ್ತಿ. ಕಂಪೇರ್ ಏನಾದ್ರೂ ನಾವು ಮಾಡಿದ್ರೆ ಬ್ಲಿಂಕಿಟ್ ನ AOV 707 rupees ಅಲ್ಲಿ ಇತ್ತು, ಮತ್ತೆ ಜೆಪ್ಟೋ ನ AOV 500 rupees ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರೂ AOV ಜಾಸ್ತಿ ಇದ್ರೆ ಫಿಕ್ಸ್ಡ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಸ್ಪ್ರೆಡ್ ಆಗಿ ಮಾರ್ಜಿನ್ ಸಹ ಜಾಸ್ತಿ ಆಗತ್ತೆ, ಮತ್ತೆ ಪ್ರಾಫಿಟಬಿಲಿಟಿ ಕೂಡ ಇನ್ನೊಂದ್ ಕಡೆ ಜಾಸ್ತಿ ಆಗತ್ತೆ ನೋಡಿ. ಆದ್ರೆ ಸ್ವಿಗ್ಗಿನ ಹಳೆ ಬಿಸ್ನೆಸ್ ಖಂಡಿತವೂ ಚೆನ್ನಾಗಿದೆ. ಅದರ ಒಂದು ಹೊಸ ಲೈನ್ ಆಫ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಸ್ವಿಗ್ಗಿ ಈ ಕ್ವಾರ್ಟರ್ ನಲ್ಲಿ 96 ಹೊಸ ಡಾರ್ಕ್ ಸ್ಟೋರ್ಸ್ ಅನ್ನು ಕೂಡ ಆಡ್ ಮಾಡಿದೆ. ಈಗ ಅವ್ರ ಹತ್ರ ಏನಿಲ್ಲ ಅಂದ್ರೂ ಕೂಡ 705 ಸ್ಟೋರ್ಸ್ ಇದೆ. ಬ್ಲಿಂಕಿಟ್ ಹತ್ರ 1000 ಸ್ಟೋರ್ಸ್ ಮತ್ತೆ ಜೆಪ್ಟೋ ಹತ್ರ 700 ಸ್ಟೋರ್ಸ್ ಇದೆ. ಆದ್ರೆ ಈ ತರ ಎಕ್ಸ್ಪಾನ್ಷನ್ ಮಾಡೋದು ಖಂಡಿತವಾಗ್ಲೂ ಸುಲಭ ಅಲ್ಲ. ಕ್ವಿಕ್ ಕಾಮರ್ಸ್ ನಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಮತ್ತೆ ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಸೆಕ್ಟರ್ ಇಂಟೆನ್ಸಿಟಿ ಕೂಡ ಜಾಸ್ತಿ ಆಗಿರೋದ್ರಿಂದ ಅವರ ಪ್ರಾಫಿಟಬಿಲಿಟಿಗೆ ತೊಂದರೆ ಆಗ್ತಿದೆ. ಸ್ವಿಗ್ಗಿನ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ನಾವು ನೋಡಿದಾಗ ಕ್ವಿಕ್ ಕಾಮರ್ಸ್ ನಲ್ಲಿ -4.6% ಇಳಿದಿದೆ. ಕಳೆದ ಕ್ವಾರ್ಟರ್ ನಲ್ಲಿ ಇದು -1.9% ಇತ್ತು. ಇದಕ್ಕೆ ಕಾರಣ ಗ್ರೋತ್ ಮಾಡೋದಕ್ಕೆ ತುಂಬಾ ಇನ್ವೆಸ್ಟ್ ಮಾಡ್ತಿರೋದು ಮತ್ತೆ ಜಾಗ ಜಾಸ್ತಿ ಮಾಡಿರೋದು. ಒಂದು ಕಂಪನಿಯ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಅಂದ್ರೆ ರೈಡರ್ ಫೀ ತರ ಡೈರೆಕ್ಟ್ ಕಾಸ್ಟ್ ಪೇ ಮಾಡಿದ್ಮೇಲೆ ಎಷ್ಟು ದುಡ್ಡು ಉಳಿಯುತ್ತೆ ಅಂತ ನೋಡೋದು. ಇದು ಒಂದು ಪ್ಲಾಟ್ಫಾರ್ಮ್ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ತೋರ್ಸತ್ತೆ. ಮಾರ್ಕೆಟಿಂಗ್ ಕಾಸ್ಟ್ ಜಾಸ್ತಿ ಆಗಿರೋದ್ರ ಬಗ್ಗೆ CFO ರಾಹುಲ್ ಬೋತ್ರಾ ಅವರು ಏನಂತ ಹೇಳ್ತಾರೆ ಗೊತ್ತಾ, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಇಂದ ತಕ್ಷಣನೂ ರಿಸಲ್ಟ್ ಸಿಗುತ್ತೆ. ಈಗ ಕಾಂಪಿಟೇಟಿವ್ ಆಕ್ಷನ್ ಜಾಸ್ತಿ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ರೆ ಕಾಸ್ಟ್ ಜಾಸ್ತಿ ಆಗ್ಬೋದು ಅಂತ CFO ಕೂಡ ಹೇಳ್ತಿರೋದು. ಇನ್ನೊಂದ್ ಕಡೆ ಬ್ಲಿಂಕಿಟ್ ಮತ್ತೆ ಜೆಪ್ಟೋ ತರ ಕಂಪನಿಗಳು ಜಾಸ್ತಿ ಎಕ್ಸ್ಪ್ಯಾಂಡ್
ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸ್ವಿಗ್ಗಿ ಕೂಡ ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ ಮಾಡಬೇಕಾಗತ್ತೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅನ್ನೋ ಒಂದು ಸಪ್ರೇಟ್ ಆಪ್ ನ ಲಾಂಚ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ಇದರಿಂದ ಯೂಸರ್ಸ್ಗೆ ಕ್ವಿಕ್ ಕಾಮರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಸಹ ಹೆಲ್ಪ್ ಆಗತ್ತೆ ಮತ್ತೆ ಬೇಗನೂ ಕೂಡ ಸಿಗತ್ತೆ. ಇನ್ಸ್ಟಾಮಾರ್ಟ್ ನ ಸಿಇಒ ಆದಂತಹ ಅಮಿತೇಶ್ ಝಾ ಯಾರಿದ್ದಾರೆ ಅಲ್ವಾ, ಇವ್ರು ಹೇಳೋ ಪ್ರಕಾರ ಇದು ಕಸ್ಟಮರ್ಸ್ ನ ಜಾಸ್ತಿ ಮಾಡೋಕೆ ಮತ್ತೆ ಈಸಿ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಅಂತ. ಸ್ವಿಗ್ಗಿ ತನ್ನ ಆಪ್ ಎಕೋಸಿಸ್ಟಮ್ ನ ತುಂಬಾ ಭಾಗಗಳಾಗಿ ಡಿವೈಡ್ ಮಾಡ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಸ್ವಿಗ್ಗಿ ಡೈಲಿ ಮತ್ತೆ ಇನ್ಸೇನ್ಲಿ ಗುಡ್ ತರ ಆಪ್ಸ್ ನ ಲಾಂಚ್ ಮಾಡಿ ನಿಲ್ಲಿಸಿದೆ. ಝೊಮ್ಯಾಟೊ ಮತ್ತೆ ಬ್ಲಿಂಕಿಟ್ ಬೇರೆ ಆಪ್ಸ್ ಗಳಲ್ಲಿ ಕೂಡ ಚೆನ್ನಾಗಿ ನಡೀತಿದೆ. ಇನ್ಸ್ಟಾಮಾರ್ಟ್ ಆಪ್ ಸಕ್ಸಸ್ ಆಗುತ್ತಾ ಅಥವಾ ಸೂಪರ್ ಆಪ್ ಮಾಡೆಲ್ ಸರಿ ಇಲ್ಲ ಅಂತ ತೋರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಬೇಸಿಕಲಿ ಸ್ವಿಗ್ಗಿ ಹೇಗ್ ದುಡ್ಡು ಮಾಡುತ್ತೆ? ಸ್ವಿಗ್ಗಿಗೆ ಇನ್ನೂ ಲಾಸ್ ಆಗ್ತಿರೋದ್ರಿಂದ ರೆವಿನ್ಯೂಸ್ ಜಾಸ್ತಿ ಮಾಡೋದಕ್ಕೆ ಮತ್ತೆ ಕಸ್ಟಮರ್ ಲಾಯಲ್ಟಿ ಜಾಸ್ತಿ ಮಾಡಕ್ಕೆ ಸ್ವಿಗ್ಗಿ ಒಂದ್ ಬ್ಲಾಕ್ ತರ ಸ್ಟ್ರಾಟಜೀಸ್ ನ ಯೂಸ್ ಮಾಡ್ತಿದೆ. ಈ ಪ್ರೀಮಿಯಂ ಮೆಂಬರ್ಶಿಪ್ ಇಂದ ಸರ್ವಿಸ್ ಫೀ ಖಂಡಿತವಾಗ್ಲೂ ಇರೋದಿಲ್ಲ. ಪ್ರಯಾರಿಟಿ ಸ್ಲಾಟ್ಸ್ ಮತ್ತೆ ಸ್ವಿಗ್ಗಿ ಎಕೋಸಿಸ್ಟಮ್ ನಲ್ಲಿ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಇದು ತುಂಬಾ ದುಡ್ಡು ಕೊಡುವಂತಹ ಕಸ್ಟಮರ್ಸ್ ನ ಲಾಕ್ ಮಾಡೋದಕ್ಕೆ ಒಂದು ದಾರಿ. ಸ್ವಿಗ್ಗಿ ಏನೋ ಬೇಗ ಬೆಳೀತಿದೆ, ಆದ್ರೆ ಗ್ರೋತ್ ಒಂದೇ ಒಳ್ಳೆಯ ಬಿಸ್ನೆಸ್ ಮಾಡೋದಕ್ಕೆ ಸಾಕಾಗೋದಿಲ್ಲ. ಕ್ವಿಕ್ ಕಾಮರ್ಸ್ ಇಂದ ದುಡ್ಡೇನೋ ಲಾಸ್ ಆಗ್ತಿದೆ. ಮತ್ತೆ ಬೋಲ್ಟ್ ಹಾಗೇನೆ ಸ್ನಾಕ್ ಪ್ರಾಡಕ್ಟ್ಸ್ ಇನ್ನೂ ಕೂಡ ಟೆಸ್ಟ್ ಆಗಿಲ್ಲ. ಕಂಪನಿ ಪ್ರಾಫಿಟ್ ಮಾಡೋ ದಾರಿ ಕ್ಲಿಯರ್ ಆಗಿ ಕಾಣ್ತಾನೆ ಇಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸ್ವಿಗ್ಗಿ ದುಡ್ಡು ಜಾಸ್ತಿ ಖರ್ಚು ಮಾಡಿ ಮಾರ್ಕೆಟ್ ನಲ್ಲಿ ಗೆಲ್ಬೇಕಾಗಿದೆ. ಯಾರಿಗೂ ಈ ಗೇಮ್ ಎಷ್ಟು ದಿನ ನಡೆಯುತ್ತೆ ಅಂತ ಗೊತ್ತಿಲ್ಲ. ಸ್ವಿಗ್ಗಿ ಪ್ರಾಫಿಟ್ ಮಾಡುತ್ತಾ ಅನ್ನೋದು ಖಂಡಿತವಾಗ್ಲೂ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಬಿಸ್ನೆಸ್ ಮಾಡೆಲ್ ನಿಜವಾಗ್ಲೂ ದುಡ್ಡು ಮಾಡುತ್ತಾ ಅನ್ನೋದು ಖಂಡಿತವಾಗ್ಲೂ ಇಂಪಾರ್ಟೆಂಟ್. ಈಗ ಮುಂದಿನ ಸ್ಟೋರಿಯಲ್ಲಿ ಟೈಟನ್ ವರ್ಸಸ್ ಕಲ್ಯಾಣ್ ಇದರ ನಂಬರ್ಸ್ ಬಗ್ಗೆ ನೋಡ್ಕೊಳ್ಳೋಣ. ನೋಡಿ, ಟೈಟನ್ ವರ್ಸಸ್ ಕಲ್ಯಾಣ್ ಫೈಟ್ ನಲ್ಲಿ ಎರಡು ಕಂಪನಿಗಳು ಬೇಗ ಬೆಳೀತಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಅವರ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗ್ತಿದೆ. ಇದ್ರ ಬಗ್ಗೆ ಮಾತಾಡೋಣ ಮತ್ತೆ ಕಂಪನಿಗಳು ಏನ್ ಮಾಡ್ತಿದ್ದಾರೆ ಅಂತಾನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನಂಬರ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬರೋಣ. ಕಲ್ಯಾಣ್ ರೆವಿನ್ಯೂ ಗ್ರೋತ್ ಅನ್ನು ನಾವು ನೋಡಿದಾಗ 42% ಇದೆ. ಟೈಟನ್ ಗಿಂತ 25.5% ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಟೈಟನ್ ಮಾರ್ಕೆಟ್ ಶೇರ್ ನಲ್ಲಿ ಇನ್ನೂ ಕೂಡ ಮುಂದೆ ಇದೆ. ಎಬಿಟಾ ಮಾರ್ಜಿನ್ಸ್ ಅನ್ನ ನೋಡಿದಾಗ ಎರಡೂ ಕಂಪನಿಗಳಲ್ಲೂ ಕಮ್ಮಿ ಆಗ್ತದೆ. ಆದ್ರೆ ಟೈಟನ್ ನ ಮಾರ್ಜಿನ್ 9.5%, ಕಲ್ಯಾಣ್ ಗಿಂತ 4.8% ಜಾಸ್ತಿ ಇದೆ. ಟೈಟನ್ ಬ್ರ್ಯಾಂಡ್ ವ್ಯಾಲ್ಯೂನ ನಾವು ನೋಡಿದಾಗ ಜಾಸ್ತಿ ಇರೋದ್ರಿಂದ ಇದು ಖಂಡಿತವಾಗ್ಲೂ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಟೈಟನ್ ಸ್ಲೋ ಆಗಿ ಎಕ್ಸ್ಪೆಂಡ್ ಆಗ್ತಿರೋದ್ರಿಂದ ಮತ್ತೆ ಕಲ್ಯಾಣ್ 37 ಸ್ಟೋರ್ಸ್ ಗಳನ್ನ ಓಪನ್ ಮಾಡಿ ಬೇಗನೆ ಬೆಳೀತಾ ಇದೆ. ಇಲ್ಲಿ ನಾವು ನೋಡಿದಾಗ ಒಂದು ಖಂಡಿತವಾಗ್ಲೂ ಸಮಸ್ಯೆ ಇದೆ, ಮಾರ್ಜಿನ್ ಕಂಪ್ರೆಷನ್. ಅಂದ್ರೆ ಕಂಪನಿಗಳ ಮ್ಯಾನೇಜ್ಮೆಂಟ್ ಪ್ರಕಾರ ಮಾರ್ಜಿನ್ ಕಮ್ಮಿ ಆಗೋದಕ್ಕೆ ತುಂಬಾ ಕಾರಣಗಳಿದೆ. ಮೊದಲನೇದು, ಗವರ್ಮೆಂಟ್ ಗೋಲ್ಡ್ ಇಂಪೋರ್ಟ್ ಡ್ಯೂಟೀಸ್ ನ ಕಟ್ ಮಾಡಿರೋದು. ಕಳೆದ ವರ್ಷ ಇದಾಗಿರೋದು. ಆದ್ರೆ ಜ್ಯುವೆಲರಿ ಕಂಪನಿಗಳ ಇನ್ವೆಂಟರಿ ವ್ಯಾಲ್ಯೂ ಮೇಲೆ ಇದು ಒಂದು ಖಂಡಿತವಾಗ್ಲೂ ದೊಡ್ಡ ಎಫೆಕ್ಟ್ ಅಂತ ಹೇಳ್ಬೋದು. ಜ್ಯುವೆಲರ್ಸ್ ಏನ್ ಮಾಡ್ತಾರೆ, ಗೋಲ್ಡ್ ನ ಬಲ್ಕ್ ಆಗಿ ಕೊಂಡ್ಕೊಳ್ತಾರೆ. ಸರ್ಕಾರ ಡ್ಯೂಟೀಸ್ ನ ಕಮ್ಮಿ ಮಾಡಿದ್ರೆ ಹೊಸ ಗೋಲ್ಡ್ ಚೀಪ್ ಆಗಿ ಸಿಗತ್ತೆ. ಅದಕ್ಕೆ ಅವ್ರ ಹತ್ರ ಇರುವಂತಹ ಗೋಲ್ಡ್ ಒಂದು ಬೆಲೆನ ಕಳ್ಕೊಳ್ಳುತ್ತೆ. ಈಗ Q3 FY25 ಅಲ್ಲಿ ನಾವು ನೋಡಿದಾಗ ಟೈಟನ್ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 253 ಕೋಟಿ ಇನ್ವೆಂಟರಿ ಲಾಸ್ ಅಂತ ರೈಟ್ ಆಫ್ ಅನ್ನ ಮಾಡಿತ್ತು. ಮತ್ತೆ ಕಲ್ಯಾಣ್ಗೂ ಕೂಡ ಲಾಸ್ ಆಗಿತ್ತು. ಅವರ ಹಳೆ ಗೋಲ್ಡ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಪ್ರಾಫಿಟ್ ಗೆ ತೊಂದರೆ ಆಯ್ತು ಅಂತ ಇವರೇ ಹೇಳಿರೋದು. ಎರಡನೇದು, ಜನರು ಗೋಲ್ಡ್ ಕಾಯಿನ್ಸ್ ನ ಇನ್ವೆಸ್ಟ್ ಆಗಿ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನೋಡಿ, 12 ತಿಂಗಳಿಂದ ನಾವು ನೋಡಿದಾಗ ಗೋಲ್ಡ್ ಪ್ರೈಸ್ ಬೆಲೆ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಕಸ್ಟಮರ್ಸ್ ಬೆಲೆ ಬಗ್ಗೆನೂ ಕೂಡ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಜ್ಯುವೆಲರ್ಸ್ ಸೇಲ್ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಡಿಸ್ಕೌಂಟ್ಸ್ ಮತ್ತೆ ಮಾರ್ಕೆಟಿಂಗ್ ಚಾರ್ಜಸ್ ನ ಕಮ್ಮಿ ಮಾಡಬೇಕಾಗಿದೆ. ಗೋಲ್ಡ್ ಪ್ರೈಸಸ್ ಸರಿ ಇಲ್ಲದೆ ಇರೋದ್ರಿಂದ ವಾಲಿಟಿಲಿಟಿ ವರ್ಷದಿಂದ ವರ್ಷಕ್ಕೆ 25 to 30% ಜಾಸ್ತಿ ಆಗಿದೆ. ಅದಕ್ಕೆ ಕಸ್ಟಮರ್ಸ್ ಜ್ಯುವೆಲರಿ ಕೊಳ್ಳೋ ಬದಲು ಗೋಲ್ಡ್ ಕಾಯಿನ್ಸ್ ಅನ್ನ ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ. Q3 FY25 ರಲ್ಲಿ ಟೈಟನ್ ಗೋಲ್ಡ್ ಕಾಯಿನ್ ಸೇಲ್ ಜಾಸ್ತಿ ಆಗಿದೆ ಅಂತ ಹೇಳಿದೆ. ಅಂದ್ರೆ ಜಾಸ್ತಿ ಜನ ಬರೀ ಗೋಲ್ಡ್ ಕಾಯಿನ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ. ಬೇಸಿಕಲಿ ಗೋಲ್ಡ್ ಕಾಯಿನ್ಸ್ಗೆ ಮಾರ್ಜಿನ್ಸ್ ಕಮ್ಮಿ ಇರುತ್ತೆ, ಜ್ಯುವೆಲರಿಗೆ ಮಾರ್ಜಿನ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ 10 to 30% ಅಂತ ಅರ್ಥ. ಟೈಟನ್ ಮತ್ತೆ ಕಲ್ಯಾಣ್ ನಡುವೆ ಇರುವಂತಹ ಒಂದು ಸ್ಟ್ರಾಟಜಿ ಚೇಂಜ್ ಇಂದ ಮಾರ್ಜಿನ್ ಮೂವ್ಮೆಂಟ್ಸ್ ಬೇರೆ ತರಾನೇ ಇದೆ. ಟೈಟನ್ ಬೇಸಿಕಲಿ COCO ಕೋಕೋ ಅಂದ್ರೆ ಕಂಪನಿ ಓನ್ಡ್ ಮತ್ತೆ ಕಂಪನಿ ಆಪರೇಟೆಡ್ ಮಾಡೆಲ್ ನ ಫಾಲೋ ಮಾಡುತ್ತೆ. ಆದ್ರಿಂದ ಅವರ ಒಂದು ಸ್ಟೋರ್ ನ ಓನ್ ಮಾಡ್ತಾರೆ ಮತ್ತೆ ಆಪರೇಟ್ ಸಹ ಮಾಡ್ತಾರೆ. ಪ್ರೀಮಿಯಂ ಸ್ಟೋರ್ಸ್ ಮೇಲೆ ಫೋಕಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಕಲ್ಯಾಣ್ ಇನ್ನೊಂದ್ ಕಡೆ ನೋಡಿದಾಗ ಬೇಗ ಬೆಳೀತಿದೆ, ಅದಕ್ಕೆ ಮಾರ್ಜಿನ್ ಸಹ ಕಮ್ಮಿ ಆಗ್ತಿರೋದು. ಬೇಸಿಕಲಿ ಎರಡು ಕಂಪನಿಗಳು ಇಂಡಸ್ಟ್ರಿಯ ತೊಂದರೆಗಳನ್ನ ಫೇಸ್ ಮಾಡ್ತಿದ್ರು. ಟೈಟನ್ ಗೋಲ್ಡ್ ಮೇಲೆ ಫೋಕಸ್ ಮಾಡೋದು ಮತ್ತೆ ಕಲ್ಯಾಣ್ ಬೇಗ ಎಕ್ಸ್ಪ್ಯಾಂಡ್ ಆಗ್ತಿರೋದ್ರಿಂದ ಅವರ ಮಾರ್ಜಿನ್ ಟ್ರೆಂಡ್ಸ್ ಬೇರೆ ತರಾನೇ ಇದೆ. ಡೈಮಂಡ್ ಶಾಶ್ವತ ಅಲ್ವಾ,
ಅಲ್ವಾ? ಈ ವಿಷಯ ಮುಗ್ಸಕ್ಕಿಂತ ಮುಂಚೆ ಒಂದು ಟ್ರೆಂಡ್ ಬಗ್ಗೆ ಮಾತಾಡೋಣ. ಲ್ಯಾಬ್ ಗ್ರೋನ್ ಡೈಮಂಡ್ಸ್, LGDs ಅಂತ ಹೇಳ್ತೀವಿ. ಟೈಟನ್ ಮತ್ತೆ ಕಲ್ಯಾಣ್ ಮ್ಯಾನೇಜ್ಮೆಂಟ್ ಪ್ರಕಾರ ಅವರಿಗೆ ಅಷ್ಟೊಂದು ವರಿನೇ ಇಲ್ಲ. ಕಂಪನಿಗಳ ಪ್ರಕಾರ LGD ಅಂತ ಏನ್ ಕರಿತೀವಿ ಗೊತ್ತಾ? ಇದು ಸಾಲಿಟರಿ ಡೈಮಂಡ್ಸ್, ಅಂದ್ರೆ ದೊಡ್ಡ ಸಿಂಗಲ್ ಸ್ಟೋನ್ ಡೈಮಂಡ್ಸ್ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ. ಜಾಸ್ತಿ ಕಸ್ಟಮರ್ ಸಾಲಿಟರೀಸ್ ನ ಕೊಂಡ್ಕೊಳ್ಳೋದೇ ಇಲ್ಲ. ಸಾಲಿಟರೀಸ್ ಕಲ್ಯಾಣ್ನ ರೆವಿನ್ಯೂ ಅಲ್ಲಿ ನಾವು ನೋಡಿದಾಗ 1% ಮತ್ತೆ ಟೈಟಾನ್ ಡೈಮಂಡ್ ಬಿಸ್ನೆಸ್ ನಲ್ಲಿ 5% ಅಷ್ಟೇ ಮಾಡುತ್ತೆ. ಅದಕ್ಕೆ LGDs ಅವರ ಒಂದು ಓವರ್ ಆಲ್ ಸೇಲ್ಸ್ಗೆ ಏನು ತೊಂದರೆ ಮಾಡ್ತಿಲ್ಲ ಅಂತ ಎರಡು ಬ್ರಾಂಡ್ಸ್ ಗಳು ಹೇಳಿದೆ. ಪೋಲ್ಕಿ, ಅನ್ಕಟ್ ಡೈಮಂಡ್ಸ್ ಮತ್ತೆ ಸ್ಟಡ್ ಜ್ಯುವೆಲರಿ ಅಂತ ಏನ್ ಹೇಳ್ತೀವಿ, ಇದನ್ನ ಜನರು ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ಲ್ಯಾಬ್ ಗ್ರೋನ್ ಆಲ್ಟರ್ನೇಟಿವ್ಸ್ ಇಂದ ಅದನ್ನ ಚೇಂಜ್ ಮಾಡೋಕೆ ಆಗಲ್ಲ. LGDs ಜ್ಯುವೆಲರಿನ ಚೇಂಜ್ ಮಾಡುತ್ತೆ ಅಂತ ನೀವ್ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಆನ್ಸರ್ ನೋ, ಅಥವಾ ಈ ಕಂಪನಿಗಳು ಕೂಡ ಹೇಳೋದೇ ಹೀಗೆ. ಆದ್ರೆ ಟೈಟನ್ ಕಾನ್ಫರೆನ್ಸ್ ಕಾಲ್ ನಲ್ಲಿ LGDs ಬಗ್ಗೆ ಒಂದು ಸ್ಟ್ರಾಟಜಿನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದೆ. ಈ ಕಂಪನಿಗಳು ಟ್ರೆಂಡ್ ನ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಲ್ಲ, ಅವ್ರಿಗೆ ಇನ್ನೂ ಅದ್ರ ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನೋಡೋದಾದ್ರೆ ಟ್ರೆಂಡ್ ಟಾಟಾ ಕಂಪನಿಯವರು ವೆಸ್ಟ್ ಸೈಡ್ ಸ್ಟೋರ್ ನಲ್ಲಿ ಪೋಮ್ ಅಂತ ಒಂದು ಹೊಸ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡಿದ್ರು. ಆದ್ರೆ Q3 FY25ಗೆ ಅದರ ಬಗ್ಗೆ ಏನು ಕೂಡ ಅಪ್ಡೇಟ್ ಇಲ್ಲ. ನಾವು ಕೂಡ ಅದ್ರ ಬಗ್ಗೆ ಒಂದು ಗಮನವನ್ನ ಇಟ್ಟಿದ್ದೀವಿ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ಈ ಸೆಕ್ಟರ್ ನ ಹೀಗೆ ನೋಡ್ತಿದೀವಿ. ಟೈಟನ್ ಪ್ರೀಮಿಯಂ ಮಾರ್ಕೆಟ್ ಲೀಡರ್ ಆಗಿರುತ್ತೆ, ಆದ್ರೆ ಮಾರ್ಜಿನ್ ಸ್ವಲ್ಪ ಕಮ್ಮಿ ಆಗ್ತಿದೆ. ಕಲ್ಯಾಣ್ ಬೇಗ ಎಕ್ಸ್ಪ್ಯಾಂಡ್ ಆಗ್ತಿರೋದ್ರಿಂದ ಮಾರ್ಕೆಟ್ ಶೇರ್ಸ್ ಜಾಸ್ತಿ ಮಾಡ್ತಿದೆ ಅಂತಾನೆ ಹೇಳ್ಬೋದು, ಆದ್ರೆ ಪ್ರಾಫಿಟಬಿಲಿಟಿ ಕಮ್ಮಿ ಆಗ್ತಿದೆ. ಇನ್ನೊಂದ್ ಕಡೆ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಿರೋದ್ರಿಂದ, ಡಿಸ್ಕೌಂಟ್ಸ್ ಇಂದ ಮತ್ತೆ ಜ್ಯುವೆಲರಿ ಪ್ರಿಫರೆನ್ಸಸ್ ಚೇಂಜ್ ಆಗ್ತಿರೋದ್ರಿಂದ ಇಂಡಸ್ಟ್ರಿ ಪ್ರಾಫಿಟ್ಸ್ ಕೂಡ ಕಮ್ಮಿ ಆಗ್ತಿದೆ. ಆದ್ರೆ ಮದುವೆಗಳಿಗೆ ಸೇಲ್ಸ್ ಗಳನ್ನ ನಾವು ನೋಡಿದಾಗ ಹಿಂದಿನಂತೆ ಚೆನ್ನಾಗೇ ನಡೀತಿದೆ. ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಅದು ಒಂದು ದೊಡ್ಡ ರಿಸ್ಕ್ ಅಂತ ಖಂಡಿತವಾಗ್ಲೂ ಅನ್ಸಲ್ಲ, ಈಗಂತೂ ಖಂಡಿತವಾಗ್ಲೂ ಇಲ್ಲ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಆಪಲ್ FY25 ನ ಮೊದಲ 10 ತಿಂಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಐಫೋನ್ ಎಕ್ಸ್ಪೋರ್ಟ್ ಮಾಡಿದೆ ಅಂತ ಹೇಳ್ತಿದೆ. ಇದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 31% ಜಾಸ್ತಿ. ಜನವರಿ 2025ರಲ್ಲಿ 19,000 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಆಗಿದೆ. ಒಂದು ರೆಕಾರ್ಡ್ ಪ್ರಕಾರ ಈ ಗ್ರೋತ್ಗೆ ಕಾರಣ ಫಾಕ್ಸ್ಕಾನ್, ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತೆ ಪೆಗಾಟ್ರಾನ್ ಕಂಪನಿಗಳು PLI ಸ್ಕೀಮ್ ಅಡಿಯಲ್ಲಿ ಲೋಕಲ್ ಅಸೆಂಬ್ಲಿ ಮಾಡ್ತಿರೋದು. ಅಕ್ಟೋಬರ್ 2024ರಲ್ಲಿ ನೋಡಿದಾಗ ಲಾಂಚ್ ಆಗಿರುವಂತಹ ಐಫೋನ್ 16 ಇಂದ ಪ್ರತಿ ತಿಂಗಳು 10,000 ಕೋಟಿಗಿಂತ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಿದೆ. ನಂಬರ್ 2, ಭಾರತ ಸರ್ಕಾರ ಏಪ್ರಿಲ್ 2024ರಿಂದ ಪ್ರತಿ ತಿಂಗಳು ಅನ್ಎಂಪ್ಲಾಯ್ಮೆಂಟ್ ಫಿಗರ್ಸ್ ಅಂದ್ರೆ ನಿರುದ್ಯೋಗದ ಅಂಕಿ ಅಂಶವನ್ನ ರಿಲೀಸ್ ಮಾಡ್ತಿದೆ. ಈಗ ಕ್ವಾರ್ಟರ್ಲಿ ಅರ್ಬನ್ ಮತ್ತೆ ಆನ್ಯುವಲ್ ಡೇಟಾ ರಿಲೀಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಡಿಸ್ಟ್ರಿಕ್ಟ್ ಲೆವೆಲ್ ಎಸ್ಟಿಮೇಟ್ಸ್ ಕೂಡ ಸೇರಿಸೋದಕ್ಕೆ ಮತ್ತೆ ಸ್ಯಾಂಪಲ್ ಡಿಸೈನ್ಸ್ ನ ಚೇಂಜ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನಾವು ನೋಡಿದಾಗ ಜಾಬ್ ಸರ್ವೆಗೆ ತಗೊಳ್ಳುವಂತಹ ಸ್ಯಾಂಪಲ್ ಸೈಜ್ 16,000ದಿಂದ 22,000 ಜಾಸ್ತಿ ಮಾಡ್ತಿದ್ದಾರೆ. ಯಾಕಂದ್ರೆ ಎರರ್ ಚಾನ್ಸಸ್ ಕಮ್ಮಿ ಆಗ್ಬೇಕು ಅಂತ. ನಂಬರ್ 3, ಅಮೆರಿಕನ್ ಡಾಲರ್ ಮುಂದೆ ಇಂಡಿಯನ್ ರುಪೀಸ್ ಅನ್ನ ನಾವು ನೋಡಿದಾಗ ಸೋಮವಾರದಿಂದ 87.90 ರುಪೀಸ್ ಇಂದ 88 ರುಪೀಸ್ಗೆ ಓಪನ್ ಆಗುತ್ತೆ. ಅಂದ್ರೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ 25% ಟ್ಯಾರಿಫ್ಸ್ ಹಾಕ್ತೀನಿ ಅಂತ ಹೇಳಿದಕ್ಕೆ ಹೀಗಾಗ್ತಿದೆ ನೋಡಿ. ಡಾಲರ್ ಇಂಡೆಕ್ಸ್ ಅನ್ನ ನಾವು ನೋಡಿದಾಗ 108.39ಗೆ ಏರಿತ್ತು. ಮತ್ತೆ ಬ್ರೆಂಟ್ ಕ್ರೂಡ್ 0.7%ಗೆ ಏರಿ $75.2 ಪರ್ ಬ್ಯಾರೆಲ್ ಆಯ್ತು. ಇದರಿಂದ ಇಂಡಿಯಾದ ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.